ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ. ನಾನು ಇವತ್ತು ಅಕ್ಕಿ ರೊಟ್ಟಿ ಇದರ ಬಿಸಿ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ಟೈಮಿಗೆ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನೀವು. ನಾನು ಇದಕ್ಕೀಗ ಹಿಟ್ಟು ಲಟ್ಟಿಸ್ಬೇಕಾದ್ರೆ ಬರೀ ಹಿಟ್ಟು ಬೇಕಾಗುತ್ತೆ. ನಾನಿದು ತೊಗೊಂಡಿದ್ದೀನಿ ಸಪ್ರೇಟಾಗಿ. ಮತ್ತು ಹಿಟ್ಟು ಇದು ಉಪ್ಪು ತೊಗೊಂಡಿದ್ದೀನಿ. ಹಿಟ್ಟು ಸಪ್ಪಗಿರುತ್ತೆ, ಒಂಚೂರು ರುಚಿಗಂತೇಳಿ ಉಪ್ಪು ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು 1 ಲೋಟ ನೀರು ಇಟ್ಕೊಂಡಿದ್ದೀನಿ. ಮತ್ತಿಲ್ಲಿ 1-2 ಪಾವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಸಾಣಿಸ್ಬಿಟ್ಟು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇದು ಕೋಲ್ ನಮಗೆ ತಿರುಗಿಸಕ್ಕೆ ಬೇಕು, ಮುದ್ದೆ ಕೋಲಿಲ್ಲ, ನಾವು ಇದರಲ್ಲಿಂದ ತಿರುಗಿಸ್ತೀವಿ. ಆದರೆ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ ಮತ್ತು ಹೊಂದ್ಕೊಳ್ಳುತ್ತೆ ಬಿಸಿನೀರಿಗೆ. ಅದಕ್ಕೆ ಈಗ ನಾನು ನೀರನ್ನು ಬಿಸಿ ಮಾಡ್ತೀನಿ ಇದಕ್ಕೆ ಹಾಕೊಳ್ಳೋಕ್ಕೆ. ನೋಡ್ಬೋದು ನಾನು ಸ್ಟವ್ ಹಚ್ಕೊತಾ ಇದ್ದೀನಿ. ನೀರು ಕಾಯಿಸ್ಲಿಕ್ಕೆ ಇಡ್ತೀನಿ. ಇದು 1 ಲೋಟ ನೀರೇನು ತೊಗೊಂಡಿದ್ದಲ್ಲ, ನಾನು ಇದನ್ನೇ ಬಾಣಲಿಗೆ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ನಮಗೆ ನೀರು ಜಾಸ್ತಿ ಆಗಬಾರ್ದು, ಕಮ್ಮಿ ಆದರೆ ಒಂಚೂರು ಮೇಲೆ ಹಾಕ್ಕೊಂಡು ನಾವು ಚೆನ್ನಾಗಿ ಹಿಟ್ಟು ಕಲಿಸ್ಬೋದು. ನಾನು ಇದಕ್ಕೆ ಇವಾಗ 1/4 ಸ್ಪೂನಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ, ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಅಂಥೇಳಿ. ಇವಾಗ ನೋಡ್ಬೋದು ನೀರು ಕುದೀತಾ ಇದೆ. ಈ ಟೈಮ್ನಲ್ಲೇ ನಾವು ಹಿಟ್ಟನ್ನು ಹಾಕೋತಾ ಇದ್ದೀವಿ. ಇವಾಗ ನಾವು ಹಿಟ್ಟು ನೋಡ್ಬೋದು ನೀವು. ನಮಗೆ ಹಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಹಾಕೊಂಡ್ಬಿಟ್ಟು ನಾವು ಒಂಚೂರು ನಾನು ನೋಡಿಬಿಟ್ಟು ಹಾಕೋತಾ ಇದ್ದೀನಿ. ಇದು ಕುದಿ ಬಂತು, ನೋಡ್ಬೋದು ನೀವು. ಈ ಥರ ಕುದಿ ಬಂದಾಗೆ ಕಲಿಸ್ಬೋದು, ತುಂಬ ಹೊತ್ತು ಬೇಯಿಸ್ಬೇಕಾಗಿಲ್ಲ. ಇದು ಅಕ್ಕಿ ಹಿಟ್ಟು ತುಂಬ ಇದಿರುತ್ತೆ. ನಾನು ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ನೋಡಬೇಕು ನೀವು. ನೋಡಿರಿ, ಇವಾಗ ಈ ಥರ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಈ ಥರ ಸ್ಲೋಲಿ ಮತ್ತು ಇದು ಇಟ್ಕೊಂಡೆ ನಾವು ಕಲಿಸ್ಬೇಕು. ಈ ಥರ ಹಿಟ್ಟು ಇದು ಇಷ್ಟಿದ್ರೆ ಸಾಕು. ಇದು ಚೆನ್ನಾಗಿ ನಾವು ಕಲಿಸ್ಕೊತ ಹೋದಂಗೆ ಗಟ್ಟಿ ಆಗುತ್ತೆ. ತುಂಬ ಇದು ನೀರು ಹಾಕಿದ್ರೆ ಮತ್ತೆ ಹಿಟ್ಟು ಹಾಕಬೇಕಾಗುತ್ತೆ. ಇದು ಗಟ್ಟಿ ಇದ್ದರೆ ಚೂರೇ ನಾವು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಈಗ ಇದು ಹಿಟ್ಟು ಆಗಿದೆ. ನಾವು ನೀರು ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹಾಕೊಂಡ್ರೆ ಹಿಟ್ಟೆಲ್ಲ ಪೂರ್ತಿ ನಿಮಗೆ ಗಟ್ಟಿ ಅನಿಸೋದಿಲ್ಲ. ಬರೀ ಹಿಟ್ಟೆಲ್ಲ ಮುಳುಗಿ ಹೋಗಿದೆ ಮತ್ತು ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ಬೋದು. ತುಂಬ ನೀರು ಹಾಕೋದ್ರಲ್ಲಿಂದ ಜಿಗಿನೂ ಬರಲ್ಲ, ಕರೆಕ್ಟಾಗಿ ಹದ ಬರಲ್ಲ. ಈ ಥರ ನಾವು ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಹದ ಬರುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಕೆಳಗಿಳಿಸ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಕೆಳಗಿಳಿಸ್ಕೊಂಡು ಇದು ಈ ಥರ ತುಂಬ ಬಿಸಿ ಇರುತ್ತೆ. ಚೆನ್ನಾಗಿ ಹುಷಾರ್ಲಿಂದಾಗಿ ನೀವು ಈ ಥರ ಹಿಡ್ಕೊಂಡು ಈ ಥರ ಮಾಡಿದ್ರೆ ನಿಮಗೆ ಇದು ನೋಡಿರಿ, ಈ ಥರ ನಾವು ಇದರಲ್ಲಿಂದ ನಾವು ಚೆನ್ನಾಗಿ ಈ ಥರ ಕಲಿಸ್ತಾ ಹೋಗಬೇಕು. ಕಲಿಸ್ತಾ ಹೋದರೆ ಅದು ಗಟ್ಟಿಗಾಗುತ್ತೆ, ನೋಡ್ಬೋದು. ಇದು ಇದೇ ಥರನೇ ಕಲಿಸ್ಕೊಂಡು ಮತ್ತು ನಮಗೆ ಒಂಚೂರು ನೀರು ಮೇಲೆ ಬೇಕಾದರೆ ಹಾಕ್ಕೋಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ನಾನು ಇದನ್ನು ಒಂದು ಇದಕ್ಕೆ ಹಾಕೋತಾ ಇದ್ದೀನಿ ಪಾತ್ರೆಗೆ, ನೋಡ್ಬೋದು. ಇದು ನಮಗೆ ಬಿಸಿ ಹಿಡಿದು ಅಭ್ಯಾಸ ಇದೆ, ಅದಕ್ಕೆ ನಾವು ಈ ಥರ ಹಾಕೋತೀವಿ ಕೈಲಿಂದ, ನೋಡ್ಬೋದು ನೀವು. ಇವಾಗ ನೋಡ್ಬೋದು ನಾನು ಇದು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದು ಒಂಚೂರು ನಮಗೆ ಆರಬೇಕು, ನಾವು ಫ್ಯಾನ್ ಗಾಳಿಗೆ ನೆಡೋದು ಬೇಡ. ನಾನು ಇನ್ನೂ ಒಂಚೂರು ಪಲ್ಯ ಮಾಡ್ಕೋಬೇಕು. ಅದಕ್ಕಾಗಿ ಪಲ್ಯ ಮಾಡ್ಕೋ ತನಕನೂ ಇದು ಹಿಟ್ಟು ಆರುತ್ತೆ. ಆಮೇಲೆ ನಾನು ರೊಟ್ಟಿ ಲಟ್ಟಿಸಿ ತೋರಿಸ್ತೀನಿ ನಿಮಗೆ. ಈಗ ಹಿಟ್ಟು ನಮಗೆ ಸರಿಯಾಗಿದೆ. ಇಷ್ಟು ಹಿಟ್ಟು ತುಂಬ ಬಿಸಿಯಾಗಿರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರಿದ್ದರೆ ಕೈಗೆ ನೀರು ಹಚ್ಕೋಬೋದು. ಸ್ವಲ್ಪ ಹಿಂಗೆ ಮೇಲ್ಮೇಲೆ ಹಿಟ್ಟು ಹತ್ಕೋದಿಲ್ಲ, ನೋಡಿರಿ. ಈ ಥರ ಗಟ್ಟಿಯಾಗಿರುತ್ತೆ. ಮತ್ತು ಸ್ವಲ್ಪ ಬಿಸಿ ಆರಿದ್ಮೇಲೆ ನಿಮಗೆ ಕಲ್ಸಕ್ಕೆ ಇದು ತುಂಬ ಬಿಸಿ ಇದೆ, ನೋಡ್ಬೋದು. ಇದು ಈ ಥರ ಬಂದಿದೆ. ಇದಕ್ಕೊಂಚೂರು ಮೇಲೆ ನೀರು ಉದುರಿಸಿದ್ರೆ ಸರಿ ಆಗುತ್ತೆ, ನೋಡ್ಬೋದು. ಇವಾಗ ಹಿಟ್ಟು ಬಂದಿದೆ. ಇದಕ್ಕೆ ನೀವು ಬೇಕಿದ್ರೆ 1/4 ಲೋಟ ನೀರು ಜಾಸ್ತಿ ಹಾಕ್ಕೋಬೋದು. ನಿಮಗೆ ತುಂಬ ಒಬ್ಬರಿಗೆ ಲಟ್ಟಿಸ್ ಮಾಡೋದಲ್ಲ ನಾನು, ನೀವು 1/4 ಲೋಟ ನೀರು ಹಾಕ್ಕೋಬೋದು. ಅದನ್ನು ಒಳ್ಳೆಯದು. ಈಗ ನನಗೆ ಅಭ್ಯಾಸ ಇದೆ ಅಂಥೇಳಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನಮಗೆ ಇಷ್ಟೇ ಹಿಟ್ಟು ಸರಿ ಆಗುತ್ತೆ, ನೋಡ್ಬೋದು. ಈಗ ನಾನು
ಹಾಕ್ಕೊಂಡು ಇನ್ನೂ 1 ನಿಮಿಷ ಆಗಿಲ್ಲ. ಈ ಥರ ನೋಡ್ಬೋದು ನೀವು. ಇವಾಗ ನೋಡ್ಬೋದು ನಮ್ಮ ಹಿಟ್ಟು ತಣ್ಣಗಾಗಿದೆ. ನಾನು ಈ ಟೈಮ್ನಲ್ಲಿ ಹಿಟ್ಟನ್ನು ಚೆನ್ನಾಗಿ ಚೂರು ನೀರು ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡ್ಬೋದು ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡ್ಬೋದು ನೀವು. ಈ ಥರ ನಾವು ಕಟ್ಟಿದ್ರೆ ಬರ್ತಾ ಇರ್ಬೋದು ನೋಡ್ರಿ. ಹಿಟ್ಟು ಚೆನ್ನಾಗಿ ಸಾಣಿಸ್ಕೊಂಡು ನಾವು ಈ ಥರ ಕಲಿಸ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ಫುಲ್ಲು ಒಂದೇ ಸರ್ತಿ ನೀರು ಹಾಕೋದು ಬೇಡ. ನೋಡ್ರಿ ನಾವು ಹಿಟ್ಟು ಕಲಿಸ್ತಾ ಇದ್ದೀನಿ. ಚೂರು ಕ್ಯಾಮ್ರಾ ಯಾರು ಹಿಡಿಯೋರಿಲ್ಲ, ನಾನು ಒಬ್ಬಳೇ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂಚೂರು ವಿಡಿಯೋ ಆ ಕಡೆ ಈ ಕಡೆ ಆಗುತ್ತೆ. ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ಸ್ವಲ್ಪ ವಿಡಿಯೋ ಕರೆಕ್ಟಾಗಿ ಹಿಡಿದ್ರೆ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಇನ್ನೂ ಇದ್ದಿಲ್ಲ ಯಾರು, ಅದಕ್ಕೆ ಈ ಥರ ನೋಡಿ ಕಲಿಸ್ಕೊಂಡಿದ್ದೀನಿ. ಇನ್ನೊಂದು ಚೂರು ನೀರು ಹಾಕಬೇಕಾಗತ್ತೆ. ಇದಕ್ಕೆ ನಮಗೆ ಲಟ್ಟಿಸೋಕ್ಕೆ ಚೆನ್ನಾಗಿ ಬರಬೇಕು. ಚೂರು ನೋಡಿ ಒಂದೇ ಸರ್ತಿ ಕಲಿಸೋದೇ ಬೇಡ. ಚೂರು ನೀರು ನೋಡಿಬಿಟ್ಟು ಕಲಿಸ್ಬೇಕು. ನೋಡ್ಬೋದು ನಾನು ಈ ಥರ ಕಲಿಸ್ತಾ ಇದ್ದೀನಿ ಚೆನ್ನಾಗಿ. ಇದು ಈ ಥರ ನಾವು ಕಲಿಸ್ಕೊಂಡ್ರೆ ನಮಗೆ ಒಳ್ಳೇದು ಗಟ್ಟಿಗಾಗಿ ನಾವು ಚೆನ್ನಾಗಿ ಬೇಗ ಲಟ್ಟಿಸ್ಕೊಂಡು ಬೇಯಿಸೋಕ್ಕೆ ನಮಗೆ ಒಳ್ಳೆ ಟೇಸ್ಟಾಗಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ತಿನ್ನೋಕ್ಕೂ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡ್ಬೋದು ನಾನು ಈ ಥರ ಇನ್ನೊಂದು ಸ್ವಲ್ಪ ನೀವು ಬೇಕಾದರೆ ನೀರು ಹಾಕ್ಕೋಬೋದು. ನನಗೆ ಈಗ ಇದು ಸರಿಯಾಗಿದೆ. ಈ ಥರ ನೋಡ್ಬೋದು ಹಿಟ್ಟು ಸ್ಮೂತಾಗಿದೆ. ಈ ಥರ ನನಗೆ ಇಷ್ಟೇ ಸಾಕು. ನಾನು ರೊಟ್ಟಿ ಮಾಡಲಿಕ್ಕೆ ಇದನ್ನು ರೆಡಿ ಮಾಡ್ಕೊತೀನಿ. ಈಗ ನೋಡ್ಬೋದು ನಾನು ಈ ಥರ ಉಳ್ಳೆಗಳನ್ನು ಮಾಡ್ಕೊಂಡಿದ್ದೇನೆ. ಈಗ ನಾನು ಲಟ್ಟಿಸ್ತೀನಿ. ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟಿದ್ದೇನೆ. ಕಲ್ಲು ನೋಡ್ಬೋದು ನೀವು. ನೀರಿನಲ್ಲಿ ಚೆನ್ನಾಗಿ ತೊಳೆದು ನಾನು ಈ ಥರ ತೊಗೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಒಳ್ಳೆ ಬಟ್ಟೆ ನೋಡ್ಬೋದು. ಇವಾಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಥರ ಹಿಟ್ಟು ಹಾಕ್ಕೊಂಡು ಈ ಥರನೇ ಇವಾಗ ಈ ಥರ ನಾವು ಲಟ್ಟಿಸ್ತಾ ಇದ್ದೀವಿ. ಇವಾಗ ನೋಡ್ಬೋದು ನಾವು ಚೆನ್ನಾಗಿ ಈ ಥರ ಲಟ್ಟಿಸ್ಕೋಬೋದು. ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು. ನೋಡ್ರಿ ಇದು ತುಂಬ ತಿನ್ನೋಕ್ಕೆ ಚೆನ್ನಾಗೂ ಇರುತ್ತೆ. ನೋಡಿ ಎಷ್ಟು ಬೇಗ ನಮ್ಮ ರೊಟ್ಟಿ ರೆಡಿ ಆಯಿತು ನೋಡಿರಿ. ಇದು ಪೇಪರ್ ಥರನೇ ಬರುತ್ತೆ. ತುಂಬ ಗಟ್ಟಿಗೂ ಬರಲ್ಲ ಮತ್ತು ಒಡ್ಕೋದ್ನೂ ಇಲ್ಲ. ನೋಡ್ಬೋದು ನೋಡಿರಿ. ಇಷ್ಟಕೊಂಡು ನಾನು ಚೆನ್ನಾಗಿ ಲಟ್ಟಿಸಿದ್ದೇನೆ. ನೋಡ್ಬೋದು ನೋಡಿರಿ ನಮ್ಮ ರೊಟ್ಟಿ ಈ ಥರ ಒಂದೇ ಕೈನಲ್ಲಿ ಹಿಡಿದ್ರೂ ಕಟ್ಟಾಗೋದಿಲ್ಲ. ಈ ಥರ ಬರುತ್ತೆ. ಹೌದು ಫ್ರೆಂಡ್, ನೀವು ನಾನು ರೊಟ್ಟಿ ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಲಟ್ಟಿಸ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗ್ ಮಾಡೋರಿದ್ರೆ ಈ ಥರನೇ ಕಲಿಸ್ಕೊಂಡು ಮಾಡಿ ನೋಡಿರಿ. ಇದು ಚೆನ್ನಾಗಿ ಈ ಥರ ಏನು ಅದು ಬಿಡೋದೂ ಇಲ್ಲ ಮತ್ತು ಹರಿಯೋದೂ ಇಲ್ಲ. ಇದು ನೋಡಿರಿ ಈ ಥರ ನಿಮಗೆ ಒಳ್ಳೆ ರೊಟ್ಟಿ ಸಿಗುತ್ತೆ. ಮತ್ತು ನೀವು ಇನ್ನು ಚಪಾತಿ ಹಿಟ್ಟು ಹೆಂಗೆ ಬರುತ್ತೋ ಗಟ್ಟಿ ಅದೇ ಥರನೇ ಬರುತ್ತೆ. ನಿಮಗೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಪಲ್ಯಗೆ ರೊಟ್ಟಿ ಚಪಾತಿ ಚಟ್ನಿ ಮಾಡ್ಕೋಬೋದು. ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು, ಯಾವುದಾದ್ರೂ ಕಾಯಿ ಚಟ್ನಿ ಮಾಡ್ಕೋಬೋದು. ಇದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡ್ಬೋದು ನಾನು ಇದೇ ಥರನೇ ಇವಾಗ ನಾನು 3-4 ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನಾನು ಇನ್ನೊಂದು ಈಗ ಮಾಡ್ತಾಯಿದ್ದೀನಿ. ಇದು ಇವಾಗ ಮತ್ತೆ ಹಿಟ್ಟು ತೊಗೊಂಡಿದ್ದೀನಿ. ನಾನೊಂದು 3-4 ತೋರಿಸ್ತೀನಿ. ಈ ಥರ ನೀವು ಹಿಟ್ಟು ಹಿಂಗೆ ಚೆನ್ನಾಗಿ ಒತ್ತಿದ್ರೆ ಅದು ಚೆನ್ನಾಗಿ ನಿಮಗೆ ಮೆತ್ತಗಾಗುತ್ತೆ. ಈ ಥರ ನೀವು ಒಳ್ಳೆ ಹಿಂಗೆ ಮಾಡಿದ್ರೆ ಈ ಥರನೇ ಹೀಗೆ ಮಾಡಿದ್ರೆ ನಿಮ್ಗಾಗ್ಬೋದು ನೋಡಿ. ಈ ಥರ ಬರಬೇಕು ಇದು. ಯಾಕಂದರೆ ಈ ಥರ ಇಲ್ಲಿ ಸೀಳ್ಕೊತ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಒಂಚೂರು ಒರೆಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಹಿಟ್ಟು ನಮಗೆ ಒಳ್ಳೆಯ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡ್ಬೋದು ನೀವು ನೋಡ್ತಾ ಇದ್ದೀರಿ. ನೋಡ್ಬೋದು ಎಷ್ಟು ನೀವು ಭಾರ ಹಾಕಿ ಲಟ್ಟಿಸ್ತ್ರೂ ಅದು ನಿಮಗೆ ಒಡೆಯೋದಿಲ್ಲ. ಇದು ಒಂಚೂರು ಹಿಟ್ಟು ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಂಡು ನೀವು ಈ ಥರ
ಚೆನ್ನಾಗಿ ಇದು ಮಾಡ್ಬೋದು. ಹಿಟ್ಟಿತ್ತು ಅಂತಂದರೆ ನಿಮಗೆ ರೊಟ್ಟಿ ಅಗಲವಾಗಿ ಲಟ್ಟಿಸೋಕ್ಕಾಗುತ್ತೆ. ಹಿಟ್ಟು ಕಡಿಮೆ ಇದ್ದರೆ ಅದು ಲಟ್ಟಣಿಗೆಗೆ ಅಂಟುಕೊಳ್ಳುತ್ತೆ. ನೋಡ್ಬೋದು ಇವಾಗ ಇದು ಹಿಟ್ಟು ಎಷ್ಟು ಬೇಕಾಗುತ್ತೆ, ನೀವು ಎಷ್ಟು ಬೇಕಾದಷ್ಟು ತೆಳ್ಳಗೆ ಮಾಡ್ಕೋಬೋದು. ಚೆನ್ನಾಗಿ ಒಳ್ಳೆಯದು ತೆಳ್ಳಗೆ ಪೇಪರ್ ಥರ ಅಕ್ಕಿ ರೊಟ್ಟಿ ಬರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಬೆಳಗಿನ ಟೈಮ್ ಆಯಿತು, ಸಾಯಂಕಾಲ ಟೈಮ್ ಆಯಿತು, ಇದು ಅಕ್ಕಿ ರೊಟ್ಟಿ ಈ ಥರ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಸ್ಟಾರ್ಟಿಂಗ್ ಮಾಡೋರಿದ್ರೂ ಸ್ವಲ್ಪನೇ ಒಂದು ಚಿಕ್ಕ ಲೋಟದಲ್ಲಿ ಟ್ರೈ ಮಾಡಿ ನೋಡಿ. ಆಮೇಲೆ ಚೆನ್ನಾಗಿ ಬಂತು ಅಂತಂದರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಒಳ್ಳೆ ಟೇಸ್ಟ್ ಆದಂಥ ಅಕ್ಕಿ ರೊಟ್ಟಿ ನೋಡ್ಬೋದು. ನಾವಿದು ಅಕ್ಕಿ ರೊಟ್ಟಿ ಮಾಡಿ 2 ದಿನ ಇಟ್ಟರು ನಮ್ಗೆ ಇದೇ ಥರನೇ ಮೆತ್ತಗಿರುತ್ತೆ. ಫ್ರೆಂಡ್ಸ್, ಇವಾಗ ನಾವು ಸ್ಟವನ್ನು ಹಚ್ಕೋತಾ ಇದ್ದೀವಿ ರೊಟ್ಟಿ ಬೇಯಿಸೋಕ್ಕೆ. ನೋಡ್ಬೋದು ನಾನು ಇದೇ ಥರ ಹಂಚನ್ನು ಇಟ್ಕೊತೀನಿ. ಇದು ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಹಂಚಿನಲ್ಲೇ ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಇದನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಈಗಿನ್ನೂ ಬಿಸಿ ಆಗಿಲ್ಲ, ಒಂಚೂರು ಹೈ ಫ್ಲೇಮ್ನಲ್ಲೇ ಇಟ್ಟು ನಾವು ಬಿಸಿ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ಬೋದು ನಮ್ಮ ರೊಟ್ಟಿ ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ನಾನು ಈ ಥರ ಇದು ಕೆಳಗೆ ನಾನು ಹಿಟ್ಟು ಹಾಕಿ ಲಟ್ಟಿಸ್ತಿರ್ತೀನಿ. ಅದಕ್ಕೆ ಇದು ನಾನು ಅಪೋಸಿಟ್ ಹಾಕೋದು. ಫಸ್ಟು ಈ ಥರ ಹಾಕೋತೀನಿ. ಇದು ಕೆಳಗಡೆ ಹಾಕಿದ ಹಿಟ್ಟಿರುತ್ತಲ್ಲ ಇದು ಪೊಸಿಷನ್ನು, ಇದನ್ನು ಈ ಥರ ಹಾಕ್ತೀನಿ. ಇದು ಮೇಲ್ಗಡೆ ಪೊಸಿಷನ್ ಈ ಥರ ಹಾಕ್ತೀನಿ. ಮತ್ತು ಕೆಳಗಡೆದು ಇದೇ ಥರನೇ ಪೊಸಿಷನ್ ಹಾಕ್ತೀನಿ. ಮತ್ತು ಇದು ಹಿಟ್ಟು ಇದು ಒಂದೇ ಕಡೆಗೆ ಆಗಬೇಕು. ಮತ್ತು ಇದು ನೋಡ್ಬೋದು ನೀವು ಇದು ಹಿಟ್ಟು ಜಾಸ್ತಿ ಇಲ್ಲಿ ಹತ್ಕೋಬಾರ್ದು ಅಂಥೇಳಿ. ಅದು ಹಿಟ್ಟು ಹತ್ಕೊಂಡ್ರೆ ಏನಾಗುತ್ತೆ, ಇದು ಲಟ್ಟಿಸಿದ ಹಿಟ್ಟು ಕಪ್ಪಗೆ ಬರ್ತದೆ ರೊಟ್ಟಿ. ಅದಕ್ಕೆ ನಾನು ಈ ಥರ ಅಪೋಸಿಟ್ ಹಾಕೋದು ನೋಡ್ಕೋಬೋದು. ನೀವು ಈಸಿಯಾಗಿ ಮನೆಯಲ್ಲೇ ರೊಟ್ಟಿ ಮಾಡ್ಕೋಬೋದು. ಇವಾಗ ನಮಗೆ ಹಂಚು ಕಾದಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಇಟ್ಟಿದ್ದೀವಿ, ಚೂರು ಫ್ಲೇಮು ಹೈ ಫ್ಲೇಮ್ನಲ್ಲೇ ಇರಬೇಕು. ನೋಡ್ಬೋದು ನೀವು, ನಾನು ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ನಮ್ಮದು ರೊಟ್ಟಿ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ರೊಟ್ಟಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಚೆನ್ನಾಗಿ ಕಲಿಸ್ಕೊಂಡ್ರೆ ಮತ್ತು ಸ್ವಲ್ಪ ಪೇಷನ್ಸ್ಲಿಂದ ಮಾಡಿದ್ರೆ ಒಳ್ಳೆ ನಿಮಗೂ ಅಕ್ಕಿ ರೊಟ್ಟಿ ಮಾಡ್ತೀರಿ. ನೀವು ಮಾಡ್ತೀರಿ ಮನೆಯಲ್ಲಿ, ಒಂದೊಂದು ಸತಿ ಬರೋದಿಲ್ಲ. ಸ್ವಲ್ಪ ನೀರು ಸ್ವಲ್ಪ ಹೆಚ್ಚಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಗಟ್ಟಿನೂ ಆಗ್ಬೋದು. ನಾನು ಈ ಥರ ತೋರಿಸ್ತೀನಿ. ಈ ಥರ ಮೆಥಡಲ್ಲಿ ಮಾಡಿ ಸ್ವಲ್ಪ ಹಿಟ್ಟು ಆರಿದ ತಕ್ಷಣ ನೀವು ಕಲಿಸ್ಕೊಂಡ್ರೂ ನಿಮಗೆ ರೊಟ್ಟಿ ಬಿಚ್ಕೊಳ್ಳೋದಿಲ್ಲ ಮತ್ತು ಅದು ಒಡಕು ಬರೋದಿಲ್ಲ. ಅದಕ್ಕೆ ಈ ಥರ ನಾನು ಮಾಡಿ ತೋರಿಸ್ತೀನಿ. ನೋಡ್ಬೋದು ನೀವು. ನೋಡಿರಿ ರೊಟ್ಟಿ ನಾನು ಇವಾಗ ಎತ್ತಾಕೀನಿ. ಇದು ಪೂರ್ತಿ ಸೀದು ಹೋಗಂಗೆ ಇರಬಾರ್ದು. ನಾನಿದು ರೊಟ್ಟಿ ಈ ಥರ ಹಾಕಿದಾಗೆ ನೋಡ್ಬೋದು. ಇವಾಗ ಇದು ರೊಟ್ಟಿ ಇವಾಗ ನಾನು ಇದು ಹಾಕೋತೀನಿ. ಇವಾಗ ನೋಡು ಚೆನ್ನಾಗಿ ಫುಲ್ಲು ಪೂರಿ ಯಾವ ಥರ ಊದ್ಕೊಳ್ಳುತ್ತೆ ಅದೇ ಥರನೇ ಊದ್ಕೊಳ್ಳುತ್ತೆ. ನೋಡ್ಬೋದು ನೀವು. ನೋಡಿ ಒಂಚೂರು ಎಲ್ಲಿ ಗ್ಯಾಪ್ ಇಲ್ಲ. ಈ ಥರ ನೀವು ಮಾಡ್ಕೊಂಡ್ರೆ ಒಳ್ಳೆಯದು ಟೇಸ್ಟು ನಿಮ್ಗೆ ಆಗುತ್ತೆ. ನೋಡಿರಿ ಇಲ್ಲೆಲ್ಲ ಬೆಂದಿದೆ. ಈ ಥರ ಬೆಂದರೆ ನಮಗೆ ರೊಟ್ಟಿ ಆಗಿದೆ ಅಂತ ಅರ್ಥ. ನೋಡ್ಬೋದು ಸೇಮ್ ನಾವು ಪೂರಿ ಯಾವ ಥರ ನೋಡ್ತೀವೋ ಅದೇ ಥರನೇ ಇಲ್ಲಿ ಬೆಂದಿರುತ್ತೆ. ನೋಡ್ಬೋದು. ಇನ್ನೊಂದು ರೊಟ್ಟಿ ಹಾಕೋತಾ ಇದ್ದೀನಿ. ನೋಡ್ಬೋದು ಇದು ನಾವು ಹಿಟ್ಟು ಇದ್ದಾಗ ಈ ಥರ ನಾವು ಈ ಥರ ಮಾಡಿಕೊಂಡು ನಾವು ಇದು ಒಳ್ಳೆ ಬಟ್ಟೆಲಿಂತೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೇಕು. ನೀವು ಪಾಲಿಸ್ಟರ್ ಬಟ್ಟೆ ತೊಗೊಂಡ್ರೆ ಅದಕ್ಕೆ ಅಂಟುಗಳತ್ತೆ. ನೋಡಿರಿ ಇವಾಗ ನಮಗೆ ತವಾ ಕ್ಲೀನ್ ಆಗಿದೆ. ಈಗ ನಾನು ಇದು ರೊಟ್ಟಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಈಗ ನಾನು ನೀರು ಹಚ್ಕೋತಾ ಇದ್ದೀನಿ. ನೋಡ್ಬೋದು ಇದು ನಿಮಗೆ ಕೈ ಬಿಸಿ ಆಗಲ್ಲ. ನೀವು ಬರೀ ಕೈಲಿಂದ ಹಚ್ಲಕ್ಕೆ ಹೋದರೆ ಅದು ಒಂದು ಕಡೆಗೆ ಹತ್ತುತ್ತೆ, ಒಂದು ಕಡೆಗೆ ಹತ್ತೋದಿಲ್ಲ. ಅಲ್ಲಿ ತನಕ ರೊಟ್ಟಿ ಬಿಸಿ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ನೀವು ಒಳ್ಳೆ ಕಾಟನ್ ಬಟ್ಟೆ ತೊಳೆದು ಇಟ್ಕೊಂಡು ಈ ಥರ ಬೇಯಿಸಿದ್ರೆ ನಿಮಗೆ ಒಳ್ಳೆ ಅಕ್ಕಿ ರೊಟ್ಟಿ ಆಗುತ್ತೆ. ನೀವು ದಿನಾಲೂ ಮಾಡ್ಬೋದು. ಒಂದು ದಿವಸ ಯಾವಾಗ ರಜಾ ಇದ್ದಾಗ ಮಾಡೋದಲ್ಲ, ಮತ್ತು ನಿಮಗೆ ಟೈಮ್ ಸಿಗಲಿಲ್ಲ ಅಂತಂದರೆ ರಜಾ ಇದ್ದಾಗ ಮಾಡ್ಕೋಬೋದು. ಇದು ತುಂಬ ಚಿಕನ್ಗಾಯಿತು ಮತ್ತು ಮೀನಿಗೆ ಸುಕ್ಕ ಮಾಡಿದ್ರೆ ಮತ್ತು ಚಟ್ನಿ ಪಲ್ಯ ಇದು ತುಂಬ ಯೂಸ್ಫುಲ್ ಆಗುತ್ತೆ. ನೋಡ್ಬೋದು ನೀವು. ನಿಮ್ಮ ಎದುರೇ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಎಲ್ಲ ಕಡೆಗೂ ಒಂಚೂರು ಫ್ಲೇಮು ಹೈ ಇಡಬೇಕು, ಅಂದರೆ ನಿಮಗೆ ಒಳ್ಳೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡ್ಬೋದು ನಾನೀಗ ಮತ್ತೆ ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ಒಂದು ನಿಮಿಷ 1.5 ನಿಮಿಷ ನೀವು ತವದ ಮೇಲೆ ಹಂಚಿನ ಮೇಲೆ ಅದೇ ಥರ ಬಿಟ್ಟರೆ ನೋಡಿರಿ ಪೂರಿ ಯಾವ ಥರ ಊದ್ಕೊಳ್ಳುತ್ತೆ ಅದೇ ಥರನೇ ರೊಟ್ಟಿ ಊದ್ಕೊಳ್ಳುತ್ತೆ. ನೋಡಿ ನಾವೇನು ಅದಕ್ಕೆ ಪ್ರೆಸ್ ಮಾಡೋದೇ ಬೇಡ, ಅದು ತನ್ನಾಗೆ ಈ ಥರ ನೋಡ್ಕೋಬೋದು ನೀವು. ನೋಡಿರಿ ಈ ಥರ ಊದ್ಕೊಳ್ಳುತ್ತೆ. ಒಳ್ಳೆ ಅಕ್ಕಿ ರೊಟ್ಟಿ ನಿಮಗೆ ಚೆನ್ನಾಗಿ
ಪದರಾಗಿ ಬರುತ್ತೆ, ನೋಡ್ಕೋಬೋದು. ಈಗ ನೋಡಿ ಫ್ರೆಂಡ್, ನಾವು ಈ ಥರ ಅಕ್ಕಿ ರೊಟ್ಟಿ ಇನ್ನೊಂದು ಮಾಡ್ಕೊಂಡಿದ್ದೇವೆ, ನೋಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ನಾವು ತವಾವನ್ನು ಕ್ಲೀನ್ ಮಾಡಿದಾಗೆ ನಮಗೆ ಈ ಥರ ಒಳ್ಳೆ ವೈಟಾಗಿ, ತುಂಬ ವೈಟ್ ನೋಡಿರಿ, ಎಂಥದ್ದು ಏನು ಇದು ಇಲ್ಲ, ತುಂಬ ಸೀದು ಹೋಗಿಲ್ಲ, ಮತ್ತು ಬೇರೆ ಥರದ ಹಿಟ್ಟು, ಎಕ್ಸ್ಟ್ರಾ ಹಿಟ್ಟಿಲ್ಲ ಇದ್ರ ಮೇಲೆ. ನಾವು ಲಟ್ಟಿಸ್ಬೇಕಾದ್ರೆ ಹಿಟ್ಟು ಹಾಕ್ಕೋತೀವಲ್ಲ, ಅದು ಏನೂ ಇಲ್ಲ, ನೋಡ್ಬೋದು. ಇದು ಒಳ್ಳೆ ಟೇಸ್ಟಿ ಆಗಿರುತ್ತೆ. ಮತ್ತು ಇದು ನೋಡ್ಬೋದು ನೀವು, ಚೆನ್ನಾಗಿ ಊದ್ಕೊಳ್ಳುತ್ತೆ. ತುಂಬ ತೆಳುವಾದ ಪೇಪರ್ ಥರ ನಿಮಗೆ ಇದು ಅಕ್ಕಿ ರೊಟ್ಟಿ ಸಿಗುತ್ತೆ, ನೋಡ್ಬೋದು. ಈ ಥರ ಈ ಕಡೆನೂ ಬೇಯಿಸ್ಬೋದು, ನೋಡ್ಬೋದು ನೀವು. ಇಷ್ಟ ಆದರೆ ಸಾಕು, ತುಂಬ ಸೀದ್ ಹೋಗೋಂಗೆ ಮಾತ್ರ ಹಾಕೇಬಾರ್ದು, ನೋಡಿರಿ ಫ್ರೆಂಡ್. ನೀವು ನೋಡ್ಬೋದು ಇವಾಗ ರೊಟ್ಟಿ ಈಗ ನೋಡಿರಿ, ನನ್ನ ಮಗಳು ಎತ್ತುತ್ತಾ ಇದ್ದಾಳೆ ರೊಟ್ಟಿ. ನನ್ನ ಮಗಳು ಇನ್ನೂ 4ನೇ ಕ್ಲಾಸು, ಅವಳಿಗೆ ಇಂಟ್ರೆಸ್ಟ್ ತುಂಬ ಇದೆ. ಅವಳು ಈಗ ರೊಟ್ಟಿ ಎತ್ತೋದು ಮತ್ತು ಹಾಕೋದು ಅವಳೇ ಮಾಡ್ತಾ ಇರೋದು. ಸುಮಾರು ಈಗೊಂದು 4-5 ರೊಟ್ಟಿ ಅವಳೇ ಎತ್ತಿದಳು, ಹಾಕಿದಳು, ನೋಡ್ಬೋದು ಫ್ರೆಂಡ್. ನನ್ನ ಮಗಳು ರೊಟ್ಟಿ ಹಾಕ್ತಾಳೆ ನೋಡ್ರಿ. ಹಾಂ, ಚೂರಿನ ಚಿಕ್ಕವಳಿದ್ದಾಳೆ, ಗೊತ್ತಾಗೋದಿಲ್ಲ. ಅವಳು ಮಾಡ್ತೀನಂತೆ ಅಂತಾಳೆ. ಇವಾಗ ನೀರನ್ನು ಹಚ್ಕೊಟ್ಬಿಟ್ರು. ಈಗ ಆಕೆಗೆ ಇನ್ನೂ ಗೊತ್ತಾಗಲ್ಲ, ಆದ್ರೂ ಮಾಡ್ತೀನಿ ಅಂತಾಳೆ. ಅದಕ್ಕೆ ನಾನು ಸ್ವಲ್ಪ ಹೆಣ್ಮಕ್ಕಳಿಗೆ ಅಭ್ಯಾಸ ಇರಬೇಕು, ಚೂರು ದೊಡ್ಡವರಾದಾಗೆ ಅವರು ಈ ಥರ ಕಲಿಬೇಕು ಅಂಥೇಳಿ ನಾನು ಅವಳಿಗೆ ಅಡುಗೆ ಕರ್ಕೊತೀನಿ. ಮತ್ತು ಆಕೆ ಸ್ವಲ್ಪ ಹೇಳ್ತಾಳೆ, ಹಂಗೇನೋ ಒಂಚೂರು ಮಂಡುತನ ಮಾಡ್ತಾಳೆ, ಒಂಚೂರು ಕಾಮಿಡಿ ಮಾಡ್ತಾಳೆ, ಒಂಚೂರು ಹಠ ಇರೋದು, ಮೂಗಿನ ಮೇಲೆ ಕೋಪ ಇರೋದು. ಕೋಪ ಒಂದು ಕಮ್ಮಿ ಆದರೆ ಸಾಕು, ಅವಳು ಚೆನ್ನಾಗಿ ಆಗ್ತಾಳೆ. ನೋಡ್ಬೋದು ನನ್ನ ಮಗಳು ರೊಟ್ಟಿ ಅದನ್ನು ತಿರುಗಿಸ್ತಾ ಇದ್ದಾಳೆ ಅವಳೆ, ನೋಡ್ರಿ. ಇಷ್ಟು ನೀವು ಕರೆಕ್ಟಾದ ಪರ್ಫೆಕ್ಟಾದ ನೋಡ್ಕೊಂಡ್ರೆ ನೋಡಿ, ನನ್ನ ಮಗಳೇ ಬೇಯಿಸ್ತಾಳೆ ರೊಟ್ಟಿ. ಈ ಥರ ಊದ್ಕೊಂಡು ಬರುತ್ತೆ. ಇಷ್ಟು ತಿಂತ ನಾನು ಬೇಯಿಸಿದೆ, ಈಗ 2 ರೊಟ್ಟಿ ಅವಳು ಬೇಯಿಸಿದ್ದಾಳೆ, ನೋಡ್ಬೋದು. ನಮ್ಮದು ರೊಟ್ಟಿ ಎಲ್ಲ ಮಾಡೋದಾಯಿತು. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾಯಿದ್ದೇನೆ. ಒಳ್ಳೆಯದು, ಅಕ್ಕಿ ರೊಟ್ಟಿ ರೆಡಿ ಆಗಿದೆ, ನೋಡ್ಬೋದು ಫ್ರೆಂಡ್. ಇವಾಗ ನೋಡ್ಬೋದು ನಮ್ಮದು ಅಕ್ಕಿ ರೊಟ್ಟಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ಈ ಥರ ನೋಡಿರಿ, ಇಲ್ಲಿ ಒಳಗಡೆ ನಾನು ಇದು ಅಕ್ಕಿ ಹಿಟ್ಟು ಬೇಯಿಸಿರ್ತೀವಲ್ಲ ಚೆನ್ನಾಗಿ, ನೋಡ್ಬೋದು. ಇಲ್ಲಿ ನೋಡಿರಿ, ಪೇಪರ್ ಥರನೇ ಇದು. ಈ ಥರ ನಮಗೆ ನೋಡಿರಿ, ಭಾಳ ತುಂಬ ದಪ್ಪ ಇಲ್ಲ, ತೆಳುವಾಗಿದೆ ನೋಡಿರಿ. ಇದು ಬೇರೆ, ಇದು ಬೇರೆ. ಮತ್ತು ಇದನ್ನು ನೋಡ್ಬೋದು ನೀವು, 2 ರೊಟ್ಟಿ ಈ ಥರ ನೋಡ್ಬೋದು. ನೋಡಿ ಫ್ರೆಂಡ್, ಇದು ತುಂಬ ಒಳ್ಳೆಯದು, ಮತ್ತು ತಿನ್ನೋಕ್ಕೆ ತುಂಬ ಚೆನ್ನಾಗಿ. 1 ರೊಟ್ಟಿ ತಿನ್ನೋರು 2-3 ರೊಟ್ಟಿ ತಿಂತಾರೆ, ನೋಡ್ಬೋದು. ಈ ಥರ ಆಗಿದೆ ನೋಡಿರಿ. ಈ ಥರ ನಮಗೆ ಎಲ್ಲ ರೊಟ್ಟಿನೂ ನಮ್ಮದು ಇದೇ ಥರನೇ ಬಂದಿದೆ, ನೋಡ್ಬೋದು. ನಾನು ಇವಾಗ 6ರಿಂದ 7 ರೊಟ್ಟಿ ಮಾಡಿದ್ದೇನೆ, ನೋಡ್ಬೋದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ಲು ಕೊನೆವರೆಗೂ ನೋಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.